ಆರೋಪಿ ದರ್ಶನ್ನನ್ನ ಮೂರನೇ ಬಾರಿಗೆ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಸಾಮಾನ್ಯವಾಗಿ ಯಾವುದೇ ಕೇಸ್ಗಳಲ್ಲೂ ಕೂಡ ಮೂರು ಬಾರಿ ಪೊಲೀಸ್ ಕಸ್ಟಡಿಗೆ ಕೊಡಲ್ಲ, ಒಂದು ಅಥವಾ ಎರಡು ಬಾರಿ ಕೊಡ್ತಾರೆ. ಆದರೆ ದರ್ಶನ್ನನ್ನ ಮೂರನೇ ಬಾರಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದು ಯಾಕೆ? ಹಾಗಾದರೆ ರಿಮ್ಯಾಂಡ್ ಕಾಪಿಯಲ್ಲಿ ಏನಿತ್ತು ಅಂತ ವಿಚಾರಗಳು ಅಂತ ಆರೋಪಿ ದರ್ಶನ್ ಕುಕೃತ್ಯದ ಬಿಗ್ ಎಕ್ಸ್ಕ್ಲೂಸಿವ್ ಪಬ್ಲಿಕ್ ಟಿವಿಯಲ್ಲಿ. ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದು ಯಾಕೆ? ಎಲ್ರಿಗೂ ಕುತೂಹಲ ಇರತಕ್ಕಂಥದ್ದು ಇದು. ಮೂರನೇ ಬಾರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದು ಯಾಕೆ? ಯಾವ ಕಾರಣಕ್ಕೆ ಕೊಟ್ಟರು? ಸರ್ಕಾರಿ ವಕೀಲರ ಅದ್ಯಾವ ವಾದಕ್ಕೆ ಒಪ್ಪಿತು ಕೋರ್ಟ್ ಅಂತಕ್ಕಂಥದ್ದು ಪಬ್ಲಿಕ್ ಟಿವಿಯಲ್ಲಿ ರಿಮ್ಯಾಂಡ್ ಕಾಪಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮೊದಲ ಬಾರಿಗೆ ಮೈಸೂರಿನಲ್ಲಿ ದರ್ಶನ್ ಅವರನ್ನು ವಶಕ್ಕೆ ಪಡೆದು ಪೊಲೀಸರ ಮುಂದೆ ಹಾಜರುಪಡಿಸಿದಾಗ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು. ಅದಾದ ನಂತರ 5 ದಿನಗಳಾದಮೇಲೆ ಸಂಡೇ ಬಂತು ಅನ್ನೋ ಕಾರಣಕ್ಕೋಸ್ಕರ ಶನಿವಾರ ಮತ್ತೆ ಪೊಲೀಸ್ ಕಸ್ಟಡಿಗೆ, ಅಂದರೆ ಶನಿವಾರ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿತ್ತು. ಎರಡನೇ ಬಾರಿಗೆ ದರ್ಶನ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಯಿತು 6 ದಿನಗಳ ಕಾಲ. ಮತ್ತೆ ನಿನ್ನೆ ಎರಡನೇ ಅವಧಿ ಮುಕ್ತಾಯ ಆಗಿದ್ದರಿಂದ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ ಮತ್ತೆರಡು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ದರ್ಶನ್ ಮತ್ತು ಇತರ 3 ಜನರನ್ನು. ಉಳಿದವರನ್ನೆಲ್ಲರನ್ನೂ ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಬಿಟ್ಟಿದೆ. ಹಾಗಾದರೆ ಯಾಕೆ ಮೂರನೆಯ ಬಾರಿಗೆ ಒಂದು ಕೇಸ್ನಲ್ಲಿ ಸಾಮಾನ್ಯವಾಗಿ ಒಂದು FIRನಲ್ಲಿ ಗರಿಷ್ಠ 14 ದಿನಗಳು ಪೊಲೀಸ್ ಕಸ್ಟಡಿಗೆ ಕೊಡಬಹುದು. 14 ದಿನ ಕೊಟ್ಟಂಗೆ ಆಗುತ್ತೆ ಹೆಚ್ಚು ಕಡಿಮೆ. ಈಗ 2 ದಿನ ಅಂತಂದರೆ ಅವರು 4 ದಿನ ಕೇಳಿದ್ರಂತೆ, 4ರಲ್ಲಿ 2 ದಿನ ಕೊಟ್ಟಿದ್ದಾರೆ. ಯಾಕೆ? ರಿಮ್ಯಾಂಡ್ ಕಾಪಿಯಲ್ಲಿ ಅಂಥ ಅಂಶಗಳೇನಿತ್ತು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂಥ ವಾದವನ್ನು ಏನು ಮಂಡಿಸಿದ್ರು?